1962ರಲ್ಲಿ ದೇವೇಗೌಡರು ಸಾಹೇಬರು ಸ್ವತಂತ್ರ ಶಾಸಕರಾಗಿ ಆಯ್ಕೆ ಆಗ್ತಾರೆ. ನನಗೆ ಮೊನ್ನೆ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ಗೆ ಹೋದಾಗ ಮತ್ತೆ ನಮ್ಮ ನಾಯಕರುಗಳು ಒಂದು ಮಾತು ಹೇಳ್ತಾ ಇದ್ರು. ಏನು ಅಲ್ಲಿರ್ತಕ್ಕಂಥ ಹೇಮಾವತಿ ನದಿ ಇದೆ, ಆ ಹೇಮಾವತಿ ನದಿನ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಜಲಾಶಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಖಾಸಗಿ ಬಿಲ್ಲನ್ನು ಮಂಡಿಸ್ತಾರೆ ದೇವೇಗೌಡರು ಸಾಹೇಬರು 62ನೇ ಇಸ್ವಿನಲ್ಲಿ ಸ್ವತಂತ್ರ ಶಾಸಕರಾದಂಥ ಸಂದರ್ಭದಲ್ಲಿ. ಅವ್ರಿಗೇನು ವಯಸ್ಸು ಬಹುಶಃ ಒಂದು 27-28 ವರ್ಷ ಇರ್ಬೋದು ಅನ್ಕೊಳ್ತೀನಿ. ಆಗ ಒಬ್ಬ ರೈತನ ಮಗ ರೈತರ ಪರವಾಗಿ ಕಾಳಜಿಯನ್ನು ಹಿಡ್ದಿರ ಇನ್ಯಾರನ್ನ ಇಡ್ತಾರೆ? ನಿಜಕ್ಕೂ ರೈತರ ಸಂಕಷ್ಟವನ್ನು ಹೃದಯದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಅನೇಕ ನಿದರ್ಶನಗಳಲ್ಲಿ ಅದನ್ನು ಸಾಬೀತನ್ನು ಮಾಡಿದ್ದೇವೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಕೇವಲ 14 ತಿಂಗಳು, ಏನು 5 ವರ್ಷ ಅವರೇನು ಪೂರೈಸಲಿಲ್ಲ. 14 ತಿಂಗಳಲ್ಲಿ ಅಭಿವೃದ್ಧಿ ಯಾವತ್ತೂ ಕೂಡ ಶೂನ್ಯ ಆಗಲಿಲ್ಲ. ಅಭಿವೃದ್ಧಿಗೆ ಎಲ್ಲೂ ಕೂಡ ವೇಗ ಕಮ್ಮಿ ಮಾಡಲಿಲ್ಲ, ಅಭಿವೃದ್ಧಿ ಕುಂಠಿತಗೊಳ್ಳಲಿಲ್ಲ. ಆದರೆ 25,000 ಕೋಟಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರೈತಾಪಿ ವರ್ಗಕ್ಕೆ ನೀನು ಯಾವ ಸಮಾಜ, ಧರ್ಮ, ಜಾತಿ ಅಂತಕ್ಕಂಥದ್ದನ್ನು ಭೇದ ಭಾವ ಮಾಡ್ದಿರ ಪ್ರತಿಯೊಬ್ಬ ರೈತನ ಬ್ಯಾಂಕ್ ಖಾತೆಗಳಿಗೆ ಎಲ್ಲ ಬ್ಯಾಂಕ್ಗಳ ರಾಷ್ಟ್ರೀಕೃತ ಬ್ಯಾಂಕಿಂತ ಹಿಡಿದು ಎಲ್ಲ ಬ್ಯಾಂಕ್ಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಮಾನವೀಯ ರಾಜ ವೆಂಕಟಪ್ಪ ನಾಯಕ್ ಅವರು ನೆನೆಸ್ಕೊಳ್ತಾ ಇದ್ರು, 2013 ಮತ್ತು 2018ರ ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ, ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇಡೀ ರಾಜ್ಯದ ಉದ್ದಗಲಕ್ಕೂ ರೈತರು ಸಂಕಷ್ಟಕ್ಕೆ ಒಳಗಾಗಿ ಸಾಲದ ಹೊರೆಯಿಂದ ಹೊರಗೆ ಬರೋಕ್ಕಾಗ್ದಿರ ಒಳಗಡೆಯಿಂದ ನೀವು ಭಾಳ ನೊಂದು ಬೆಂದು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಯಿತು. ಅದರಲ್ಲಿ 9 ಜನ 18 ಜನಕ್ಕೆ 28 ಜನಕ್ಕೆ ರೈತ ಕುಟುಂಬಕ್ಕೆ ಯಾರ್ಯಾರು ನೇಡಿಗೆ ಶರಣಾಗಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥವ್ರನ್ನೆಲ್ಲ ಗುರುತಿಸಿ ನಾವು ಮಂಡ್ಯದಲ್ಲಿ ಮಾತಾಡ್ತೀವಿ. ಕುಮಾರಣ್ಣ ಅವ್ರು ಮಂಡ್ಯಕ್ಕೆ ಒಬ್ಬರೇ ಲೀಡ್ರಲ್ಲ, ಮಂಡ್ಯಕ್ಕೆ ಮಾತ್ರ ಲೀಡ್ರಲ್ಲ, ಕುಮಾರಣ್ಣ ಇಡೀ ರಾಜ್ಯಕ್ಕೆ ಲೀಡ್ರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಇಲ್ಲೂ ಬಂದು 28 ಜನ ರೈತಾಪಿ ವರ್ಗದ ಜನರಿಗೆ ನಾನು ಇದ್ದೇನೆ ನಿಮ್ಮ ಜೊತೆಯಲ್ಲಿ, ಧೃತಿಗೆಡಬೇಡಿ, ನಾನು ನಿಮ್ಮ ಜೊತೆ ಇದ್ದು ಮುಂದೆ ನೀವು ಸಾಲಗಾರ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಸಾಲದ ಹೊರೆಯಿಂದ ಹೊರಗೆ ತಗೊಂಡು ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಕಾರ್ಯಕ್ರಮಗಳು ಮುಂದೆ ನೀವು ಸಾಲಗಾರ ಆಗಬಾರ್ದು ಅಂತಕ್ಕಂಥ ಚಿಂತನೆಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೇನೆ, ನಿಮಗೆ ನೀಡ್ತೇನೆ ಅಂತಕ್ಕಂಥದ್ದನ್ನ ಹೇಳಿದರು. ಆದರೆ ವಿಪರ್ಯಾಸ 14 ತಿಂಗಳಲ್ಲಿ ಅವರ ಸರ್ಕಾರವನ್ನು ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಕೆಡಬಿದ್ರು. ಎಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ ಅಣ್ಣ, ಇನ್ನೇನು ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಅಣ್ಣ. ಯಾಕೆಂದರೆ ಸನ್ಮಾನ್ಯ ಕುಮಾರಣ್ಣ ಅವರ ಮತ್ತೊಂದು ಕೊಡುಗೆ ಸೈನಿಕ್ ಸ್ಕೂಲ್ನ ಶ್ರೀ ಕೃಷ್ಣದೇವರಾಯ ಸ್ಕೂಲಿಗೆ, ಸೈನಿಕ್ ಸ್ಕೂಲಿಗೆ ಅವರ ಒಂದು ಕೊಡುಗೆ ಮಂಜೂರಾಗಿ ಬಂದಿದೆ ಅಂತಕ್ಕಂಥದ್ದು ಮತ್ತೊಮ್ಮೆ ನೆನೆಸ್ತಾ ಇದ್ದಾರೆ. ಹಾಗಾಗಿ ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಹಳೆ ಮೈಸೂರು ಭಾಗದಲ್ಲಿ ಜನತಾದಳ ಪಕ್ಷ ಎಷ್ಟು ಸುಭದ್ರವಾಗಿದೆಯೋ ಅದಕ್ಕಿಂತ 10 ಪಟ್ಟು ಸುಭದ್ರವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಪಕ್ಷವನ್ನು ತಳಮಟ್ಟದಿಂದ ಕಟ್ತೇವೆ ಅಂತಕ್ಕಂಥದ್ದು ದಯಮಾಡಿ ತಾವೆಲ್ಲರೂ ಒಂದು ದೃಢ ಸಂಕಲ್ಪವನ್ನು ತೊಟ್ಟಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ. 41 ತಾಲೂಕಿನಲ್ಲಿ ಅತಿ ಹೆಚ್ಚು ಶಾಸಕರನ್ನ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಜನತೆಯ ವಿಶ್ವಾಸವನ್ನು ಪಡೆದುಕೊಂಡು ಅವರ ಹೃದಯವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿರಂತರವಾಗಿ ನಾವು ನೀವೆಲ್ಲರೂ ಮಾಡ್ತಾ ಸಾಗುವ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಊಟದ ವೇಳೆ 4 ಗಂಟೆ ಮೀರೋಗಿದೆ, ಊಟದ ಸಮಯ, ಮಾನವಿಗೆ ಹೋಗಬೇಕಾಗಿದೆ. ಕೊನೆಯದಾಗೆ ಇಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂಥ ಉದ್ದೇಶ
ಮೂಲ ವಿಷಯ ಮರ್ತು ಹೋಗಿದ್ದೆ. ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಾವೇನು ಚಾಲನೆಯನ್ನು ಇಡೀ ರಾಜ್ಯದಲ್ಲಿ ಕೊಟ್ಟು ರಾಜ್ಯಾದ್ಯಂತ ಇವತ್ತು ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಯಾರ್ಯಾರು ಪಕ್ಷದ ಸಕ್ರಿಯ ಸದಸ್ಯರಾಗ್ತಕ್ಕಂಥದ್ದಕ್ಕೆ ತಾವುಗಳು ಭಾಗಿಯಾಗ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ, ಪಂಚಾಯಿತಿವಾರು ಒಂದೊಂದು ತಂಡವನ್ನು ಕಟ್ಕೊಳ್ಳಿ. ಹಿರಿಯಕರು, ಯುವಕರು, ಹೆಣ್ಮಕ್ಳು ಎಲ್ಲರೂ ಸೇರಿ ಆಯಾ ಪಂಚಾಯಿತಿಗಳಿಗೆ ಹೋಗಿ ತೆರಳಿ ಜನತಾದಳ ಪಕ್ಷದ ದೊಡ್ಡವರ ಕುಮಾರಣ್ಣನ ಸಾಧನೆಗಳೇನು, ಪ್ರಾದೇಶಿಕ ಪಕ್ಷದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವಶ್ಯಕತೆಗಳೇನು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅವ್ರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಇಡೀ ತಾಲೂಕಾದ್ಯಂತ ಎಲ್ಲ ಮತದಾರ ಬಂಧುಗಳಿಗೆ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಇವತ್ತಿನಿಂದ ಪಣ ತೊಟ್ಟು ಹೊರಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಯೂತ್ ವಿಂಗ್ನ ಆಕ್ಟಿವ್ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಅಭಿಷೇಕ್ ನಾಡಗೌಡ್ ಎಲ್ಲಿದ್ದಾರೆ, ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಾಡಗೌಡರು ಸಾಹೇಬರು, ನಾಡಗೌಡರು ವೆಂಕಟರಾವ್ ನಾಡಗೌಡರು ಸಾಹೇಬ್ರ ಸಹೋದರರು. ಹಾಗಾಗಿ ಧನ್ಯವಾದ ಅಣ್ಣ, ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮಾನವಿಲೆಲ್ಲ ಕಾಳ್ತಾ ಇದ್ದಾರೆ, ಹೋಗಿ ಬರ್ತೀವಣ್ಣ, ಒಳ್ಳೆಯದಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.